ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೈಸೂರಿನಲ್ಲಿ ದೆಹಲಿ ಮಾದರಿಯ ಸ್ಫೋಟಕ್ಕೆ ಪ್ಲಾನ್ ನಡೆದಿತ್ತಾ ಅನ್ನುವಂತಹ ಆತಂಕದ ಪ್ರಶ್ನೆ ಈಗ ಮೂಡ್ತಾ ಇದೆ. ಟಾರ್ಗೆಟ್ ಆಗಿತ್ತ ಹಾಗಿದ್ರೆ ಅಂಬಾ ವಿಲಾಸ ಅರಮನೆ. ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ. ಬಲೂನ್ ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚನ್ನ ರೂಪಿಸಲಾಗಿತ್ತ. ಬಲೂನು ಮಾರ್ತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರ್ ಹಾಗಿದ್ರೆ? ಬಲೂನ್ ಸ್ಫೋಟ ಕೇಸಲ್ಲಿ 10 ಅನುಮಾನಗಳು ಈಗ ಮೂಡ್ತಾ ಇದೆ. ಮೈಸೂರು ಅರಮನೆ ಬಳಿಯ ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ. ಬಲೂನ್ ಮಾರ್ತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರು? ಬಲೂನ್ ಸ್ಫೋಟ ಕೇಸ್ನಲ್ಲಿ 10 ಅನುಮಾನಗಳು ಈಗ ಮೂಡ್ತಾ ಇದೆ. ಅಂಬಾ ವಿಲಾಸ ಅರಮನೆ ಟಾರ್ಗೆಟ್ ಆಗಿತ್ತಾ? ಮೈಸೂರು ಅರಮನೆ ಬ್ಲಾಸ್ಟ್ನ ತನಿಖೆಯ ವಿಚಾರವಾಗಿ ನೋಡಿ, ಈತನೇ ಸಲೀಂ, ಬಲೂನು ಮಾರಾಟ ಮಾಡ್ತಾ ಇದ್ದವನು. ಬಲೂನು ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ನ ಈತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ನ ತನಿಖೆಯ ವಿಚಾರವಾಗಿ ಒಂದೊಂದೇ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಟಾರ್ಗೆಟ್ ಆಗಿತ್ತ ಅಂಬಾವಿಲಾಸ ಅರಮನೆ? ದೆಹಲಿ ಮಾದರಿ ಸ್ಫೋಟಕ್ಕೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತ? ಹೀಗೆ 10 ಅನುಮಾನಗಳು ಕಾಡ್ತಾ ಇದೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೈಸೂರಿನಲ್ಲಿ ದೆಹಲಿ ಮಾದರಿಯ ಸ್ಫೋಟಕ್ಕೆ ಪ್ಲಾನ್ ನಡೆದಿತ್ತ ಅನ್ನುವಂತಹ ಆತಂಕದ ಪ್ರಶ್ನೆ ಈಗ ಮೂಡ್ತಾ ಇದೆ. ಟಾರ್ಗೆಟ್ ಆಗಿತ್ತ ಹಾಗಿದ್ರೆ ಅಂಬಾ ವಿಲಾಸ ಅರಮನೆ? ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ. ಬಲೂನ್ ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚನ್ನ ರೂಪಿಸಲಾಗಿತ್ತ? ಬಲೂನು ಮಾರ್ತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರ್ ಹಾಗಿದ್ರೆ? ಬಲೂನ್ ಸ್ಫೋಟ ಕೇಸಲ್ಲಿ 10 ಅನುಮಾನಗಳು ಈಗ ಮೂಡ್ತಾ ಇದೆ. ಮೈಸೂರು ಅರಮನೆ ಬಳಿಯ ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ. ಬಲೂನ್ ಮಾರ್ತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರು? ಬಲೂನ್ ಸ್ಫೋಟ ಕೇಸ್ನಲ್ಲಿ 10 ಅನುಮಾನಗಳು ಈಗ ಮೂಡ್ತಾ ಇದೆ. ಅಂಬಾ ವಿಲಾಸ ಅರಮನೆ ಟಾರ್ಗೆಟ್ ಆಗಿತ್ತ? ಮೈಸೂರು ಅರಮನೆ ಬ್ಲಾಸ್ಟ್ನ ತನಿಖೆಯ ವಿಚಾರವಾಗಿ ನೋಡಿ, ಈತನೇ ಸಲೀಂ, ಬಲೂನು ಮಾರಾಟ ಮಾಡ್ತಾ ಇದ್ದವನು. ಬಲೂನು ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ನ ಈತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ನ ತನಿಖೆಯ ವಿಚಾರವಾಗಿ ಒಂದೊಂದೇ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಟಾರ್ಗೆಟ್ ಆಗಿತ್ತ ಅಂಬಾವಿಲಾಸ ಅರಮನೆ? ದೆಹಲಿ ಮಾದರಿ ಸ್ಫೋಟಕ್ಕೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತ? ಹೀಗೆ 10 ಅನುಮಾನಗಳು ಕಾಡ್ತಾ ಇದೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೈಸೂರಿನಲ್ಲಿ ದೆಹಲಿ ಮಾದರಿಯ ಸ್ಫೋಟಕ್ಕೆ ಪ್ಲಾನ್ ನಡೆದಿತ್ತ ಅನ್ನುವಂತಹ ಆತಂಕದ ಪ್ರಶ್ನೆ ಈಗ ಮೂಡ್ತಾ ಇದೆ. ಟಾರ್ಗೆಟ್ ಆಗಿತ್ತ ಹಾಗಿದ್ರೆ ಅಂಬಾ ವಿಲಾಸ ಅರಮನೆ? ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ. ಬಲೂನ್ ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚನ್ನ ರೂಪಿಸಲಾಗಿತ್ತ? ಬಲೂನು ಮಾರ್ತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರ್ ಹಾಗಿದ್ರೆ? ಬಲೂನ್ ಸ್ಫೋಟ ಕೇಸಲ್ಲಿ 10 ಅನುಮಾನಗಳು ಈಗ ಮೂಡ್ತಾ ಇದೆ. ಮೈಸೂರು ಅರಮನೆ ಬಳಿಯ ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ. ಬಲೂನ್ ಮಾರ್ತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರು? ಬಲೂನ್ ಸ್ಫೋಟ ಕೇಸ್ನಲ್ಲಿ 10 ಅನುಮಾನಗಳು ಈಗ ಮೂಡ್ತಾ ಇದೆ. ಅಂಬಾ ವಿಲಾಸ ಅರಮನೆ ಟಾರ್ಗೆಟ್ ಆಗಿತ್ತ? ಮೈಸೂರು ಅರಮನೆ ಬ್ಲಾಸ್ಟ್ನ ತನಿಖೆಯ ವಿಚಾರವಾಗಿ
ನೋಡಿ, ಈತನೇ ಸಲೀಂ ಬಲೂನು ಮಾರಾಟ ಮಾಡ್ತಾ ಇದ್ದವನು. ಬಲೂನು ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ನ ಈತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ನ ತನಿಖೆಯ ವಿಚಾರವಾಗಿ ಒಂದೊಂದೇ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಟಾರ್ಗೆಟ್ ಆಗಿತ್ತ ಅಂಬಾವಿಲಾಸ ಅರಮನೆ, ದೆಹಲಿ ಮಾದರಿ ಸ್ಫೋಟಕ್ಕೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತ, ಹೀಗೆ ಹತ್ತಾರು ಅನುಮಾನಗಳು ಕಾಡ್ತಾ ಇದೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೈಸೂರಿನಲ್ಲಿ ದೆಹಲಿ ಮಾದರಿಯ ಸ್ಫೋಟಕ್ಕೆ ಪ್ಲಾನ್ ನಡೆದಿತ್ತ ಅನ್ನುವಂತಹ ಆತಂಕದ ಪ್ರಶ್ನೆ ಈಗ ಮೂಡ್ತಾ ಇದೆ. ಟಾರ್ಗೆಟ್ ಆಗಿತ್ತ ಹಾಗಿದ್ರೆ ಅಂಬಾವಿಲಾಸ ಅರಮನೆ, ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ. ಬಲೂನ್ ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚನ್ನ ರೂಪಿಸಲಾಗಿತ್ತ. ಬಲೂನು ಮಾರ್ತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರ್ ಹಾಗಿದ್ರೆ? ಬಲೂನ್ ಸ್ಫೋಟ ಕೇಸಲ್ಲಿ ಹತ್ತಾರು ಅನುಮಾನಗಳು ಈಗ ಮೂಡ್ತಾ ಇದೆ. ಮೈಸೂರು ಅರಮನೆ ಬಳಿಯ ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ. ಬಲೂನ್ ಮಾರ್ತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರು? ಬಲೂನ್ ಸ್ಫೋಟ ಕೇಸ್ನಲ್ಲಿ ಹತ್ತಾರು ಅನುಮಾನಗಳು ಈಗ ಮೂಡ್ತಾ ಇದೆ. ಅಂಬಾವಿಲಾಸ ಅರಮನೆ ಟಾರ್ಗೆಟ್ ಆಗಿತ್ತ? ಮೈಸೂರು ಅರಮನೆ ಬ್ಲಾಸ್ಟ್ನ ತನಿಖೆಯ ವಿಚಾರವಾಗಿ ನೋಡಿ, ಈತನೇ ಸಲೀಂ ಬಲೂನು ಮಾರಾಟ ಮಾಡ್ತಾ ಇದ್ದವನು. ಬಲೂನು ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ನ ಈತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ನ ತನಿಖೆಯ ವಿಚಾರವಾಗಿ ಒಂದೊಂದೇ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಟಾರ್ಗೆಟ್ ಆಗಿತ್ತ ಅಂಬಾವಿಲಾಸ ಅರಮನೆ, ದೆಹಲಿ ಮಾದರಿ ಸ್ಫೋಟಕ್ಕೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತ, ಹೀಗೆ ಹತ್ತಾರು ಅನುಮಾನಗಳು ಕಾಡ್ತಾ ಇದೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೈಸೂರಿನಲ್ಲಿ ದೆಹಲಿ ಮಾದರಿಯ ಸ್ಫೋಟಕ್ಕೆ ಪ್ಲಾನ್ ನಡೆದಿತ್ತ ಅನ್ನುವಂತಹ ಆತಂಕದ ಪ್ರಶ್ನೆ ಈಗ ಮೂಡ್ತಾ ಇದೆ. ಟಾರ್ಗೆಟ್ ಆಗಿತ್ತ ಹಾಗಿದ್ರೆ ಅಂಬಾವಿಲಾಸ ಅರಮನೆ, ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ. ಬಲೂನ್ ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚನ್ನ ರೂಪಿಸಲಾಗಿತ್ತ. ಬಲೂನು ಮಾರ್ತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರ್ ಹಾಗಿದ್ರೆ? ಬಲೂನ್ ಸ್ಫೋಟ ಕೇಸಲ್ಲಿ ಹತ್ತಾರು ಅನುಮಾನಗಳು ಈಗ ಮೂಡ್ತಾ ಇದೆ. ಮೈಸೂರು ಅರಮನೆ ಬಳಿಯ ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ. ಬಲೂನ್ ಮಾರ್ತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರು? ಬಲೂನ್ ಸ್ಫೋಟ ಕೇಸ್ನಲ್ಲಿ ಹತ್ತಾರು ಅನುಮಾನಗಳು ಈಗ ಮೂಡ್ತಾ ಇದೆ. ಅಂಬಾವಿಲಾಸ ಅರಮನೆ ಟಾರ್ಗೆಟ್ ಆಗಿತ್ತ? ಮೈಸೂರು ಅರಮನೆ ಬ್ಲಾಸ್ಟ್ನ ತನಿಖೆಯ ವಿಚಾರವಾಗಿ ನೋಡಿ, ಈತನೇ ಸಲೀಂ ಬಲೂನು ಮಾರಾಟ ಮಾಡ್ತಾ ಇದ್ದವನು. ಬಲೂನು ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ನ ಈತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ನ ತನಿಖೆಯ ವಿಚಾರವಾಗಿ ಒಂದೊಂದೇ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಟಾರ್ಗೆಟ್ ಆಗಿತ್ತ ಅಂಬಾವಿಲಾಸ ಅರಮನೆ, ದೆಹಲಿ ಮಾದರಿ ಸ್ಫೋಟಕ್ಕೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತ, ಹೀಗೆ ಹತ್ತಾರು ಅನುಮಾನಗಳು ಕಾಡ್ತಾ ಇದೆ.